ಶಬರಿಮಲೆಯಿಂದ ಭಕ್ತರು ಕೂಡ ಮಾತನಾಡಿದ್ದಾರೆ. ಅಲ್ಲಿ ಏನ್ ಕಷ್ಟ ಆಗ್ತಾ ಇದೆ ಹೇಳ್ಕೊಂಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಈ ಸರಿ ಎಲ್ಲೂ ಕೇಂದ್ರದ ರೀತಿಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಹತ್ತತ್ರ ಅಲ್ಲಿ ತುಂಬ ಒಂದು 2-3 ಲಕ್ಷ ಮೇಲೆ ಭಕ್ತಾದಿಗಳು ಸೇರ್ಕೊಂಡಿದ್ದಾರೆ ಪಂಪದಲ್ಲಿ ಇರ್ಬೋದು. ಆದರೆ ಈ ಮೆದುಳು ಜ್ವರದ ಬಗ್ಗೆ ಒಂದು ಮಾಹಿತಿ ಕೂಡ ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿರೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಮಣಿಕಂಠ ಸ್ವಾಮಿಗಳು ಅಂದರೆ ಮಕ್ಕಳು ಸ್ವಾಮಿಗಳನ್ನ ಕರ್ಕೊಂಡು ಹೋಗುವಂಥ ಸ್ವಾಮಿಗಳು ದಯವಿಟ್ಟು ಮುಂಜಾಗ್ರತೆ ಕ್ರಮ ವಹಿಸಬೇಕು. ನಿಮ್ಮ ಒಂದು ಪ್ರಾಣಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ರಶ್ ಅಂತೂ ತುಂಬ ಇದೆ. ಆ ಬೆಟ್ಟದಲ್ಲೇ ನೀವು ಕ್ಯೂವಲ್ಲಿ ನಿಲ್ಲಬೇಕಾದಂಥ ಸಮಯ ಇವಾಗ ಅಲ್ಲಿ ಇರೋದು. ನೀವು ಯಾವುದೇ ಕಾರಣಕ್ಕೂ ಈ ಟಾಯ್ಲೆಟ್ ಆಗಲಿ ಯೂರಿನ್ ಆಗಲಿ ವ್ಯವಸ್ಥೆಗಳು ತುಂಬ ಕಡಿಮೆ ಇದೆ. ಒಂದ್ಸರಿ ನೀವು ಅಲ್ಲಿ ಕ್ಯೂವಲ್ಲಿ ಸೇರಿಕೊಂಡ್ರೆ ಯಾವುದೇ ಕಾರಣಕ್ಕೂ ಆಚೆ ಹೋಗೋ ಅಂಥದ್ದು ಆಗಲ್ಲ. ತುಂಬ ಕಷ್ಟಕರವಾದ ಪರಿಸ್ಥಿತಿಯಲ್ಲಿರೋದು. ಹಾಗಾಗಿ ಮಕ್ಕಳು ಸ್ವಾಮಿಗಳು ವಯಸ್ಸಾದ ಸ್ವಾಮಿಗಳು ಹೋಗುವಂಥವರು ನೀವು ಸರಿಯಾಗಿ ವ್ಯವಸ್ಥೆನ ಮಾಡಿಕೊಂಡು ಹೋಗಬೇಕು ದಯವಿಟ್ಟು. ಅದೊಂದು ಶಬರಿಮಲೆಗೆ ಹೋಗಿದ್ದಂಥ ಭಕ್ತರು ಮಾತನಾಡ್ತಾ ಇದ್ದಾರೆ. ಬೆಂಗಳೂರು ಮೂಲದವರು ಅಲ್ಲಿ ಹೋಗಿ ಏನು ಸಮಸ್ಯೆಗಳಾಗ್ತಾ ಇದೆ ಅಂತ. ನಿಮ್ಮ ಜೀವಕ್ಕೆ ನೀವು ಜವಾಬ್ದಾರಿ ಆಗ್ತೀರಿ. ಅಷ್ಟರ ಮಟ್ಟಿಗೆ ರಶ್ ಇದೆ. ಸೊ ಬರೋರು ಒಂದು ಸ್ವಲ್ಪ ಯೋಚನೆ ಮಾಡಿ ಅನ್ನೋ ಸಂದೇಶನ ಕೂಡ ಅಲ್ಲಿರುವಂಥ ಭಕ್ತರು ಕೊಡ್ತಾ ಇದ್ದಾರೆ. ಕೇರಳದ ಶಬರಿಮಲೆಯಲ್ಲಿ ಭಾರೀ ಜನದಟ್ಟಣೆ ಇದೆ. ನಾವು ತೋರಿಸ್ತಾ ಇದ್ವಿ ದೃಶ್ಯ ಸಮೇತವಾಗಿ ಯಾವ ರೀತಿಯಾಗಿ ಭಕ್ತ ಸಾಗರ ಆ ಕಡೆಗೆ ಹರಿದು ಹೋಗ್ತಾ ಇದೆ ಅನ್ನೋದಾಗಿ. ಇನ್ನು ಆಚೆ ತೆರಳುವಂಥ ಭಕ್ತರಲ್ಲಿ ಒಂದು ರೀತಿಯಾದಂಥ ಆತಂಕ ಕೂಡ ಮನೆ ಮಾಡ್ತಾ ಇದೆ. ಕಾರಣ ಈ ಮೆದುಳು ತಿನ್ನುವಂಥ ಅಮೀಬದ ಭಯ ಕೂಡ ಇದೆ. ಸೊ ಅದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚಿತವಾಗಿ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಅಗತ್ಯ ಸಹಕಾರ ನೀಡುವಂತೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿದೆ. ಕೇರಳ ಸಿಎಸ್ಗೆ ರಾಜ್ಯ ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ಪತ್ರವನ್ನು ಬರೆದಿದ್ದಾರೆ. ಸುಗಮ ಸೌಲಭ್ಯ ಮಾಡಿಕೊಡಿ, ಸುರಕ್ಷತೆಯನ್ನ ನೀಡಿ ಅನ್ನೋದಾಗಿ ಪತ್ರದ ಮೂಲಕವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವೈದ್ಯಕೀಯ ಸೌಲಭ್ಯ ಅಧಿಕಾರಿಗಳೊಂದಿಗೆ ಸಮನ್ವಯತೆಯನ್ನ ಸಾಧಿಸಿ ಕನ್ನಡ ಅಥವಾ ಬಹುಭಾಷೆ ಮಾತನಾಡುವಂತ ಸಿಬ್ಬಂದಿಯನ್ನ ನೇಮಕ ಮಾಡಿ ಅನ್ನೋದು ಕೂಡ ಈ ಪತ್ರದಲ್ಲಿದೆ. ಪತ್ರದ ಮೂಲಕವಾಗಿ ಸಿಎಸ್ ಶಾಲಿನಿ ರಜನೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಗೈಡ್ಲೈನ್ಸ್ ಕೂಡ ಇದೆ, ಮತ್ತೊಂದು ಕಡೆ ಕೇರಳ ಸಿಎಸ್ಗೆ ರಾಜ್ಯ ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ ಪತ್ರವನ್ನ ಬರೆದಿದ್ದಾರೆ. ಸುಗಮವಾದಂಥ ಸೌಲಭ್ಯ ಮಾಡಿಕೊಡಿ, ಸುರಕ್ಷತೆ ನೀಡುವಂತೆ ಪತ್ರದ ಮೂಲಕವಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ಬರ್ತಾ ಇರುವಂಥ ದೃಶ್ಯಗಳು ನಿಜಕ್ಕೂ ಭಯ ಬೀಳಿಸೋ ರೀತಿಯಾಗಿದೆ. ಭಕ್ತ ಸಾಗರ ಹೆಚ್ಚಾಗಿದೆ, ಟ್ರಾಫಿಕ್ ಸಮಸ್ಯೆ ಕೂಡ ಇದೆ. ಆಮೇಲೆ ಅಲ್ಲಿ ಹೋಗಿರುವಂಥ ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಸುಲಭವಾದಂಥ ಸೌಲಭ್ಯವನ್ನ ಮಾಡಿಕೊಡಿ ಅನ್ನೋದಾಗಿ ಕೇರಳ ಸಿಎಸ್ಗೆ ಶಾಲಿನಿ ರಜನೀಶ್ ಬರೆದಿರುವಂಥ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಕನ್ನಡ ಅಥವಾ ಬಹುಭಾಷೆ ಮಾತನಾಡುವಂಥ ಸಿಬ್ಬಂದಿಯನ್ನ ನೇಮಕ ಮಾಡಿ ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗೋ ರೀತಿಯಾಗಿ ಕಮ್ಯುನಿಕೇಷನ್ ನಡೀಲಿ, ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡಿಕೊಡಿ ಅನ್ನೋದಾಗಿ ಪತ್ರದ ಮೂಲಕವಾಗಿ ಸಿಎಸ್ ಶಾಲಿನಿ ರಜನೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಕೇರಳದತ್ತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಇನ್ನು ಜನವರಿ ಅಂತ ಬಂದಾಗ ಇನ್ನಷ್ಟು ಭಕ್ತರ ಸಂಖ್ಯೆ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾದಂಥ ಅಗತ್ಯ ಕಾಣಿಸ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ. ಆತಂಕದ ನಡುವೆಯೂ ಕೂಡ ಇರುಮುಡಿ ಹೊತ್ತು ಭಕ್ತರು ಸಾಗ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಬೆಂಗಳೂರಿನಿಂದ ಇರುಮುಡಿ ಹೊತ್ತು ಭಕ್ತರು ಸಾಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿಂದಲೂ ಕೂಡ ಶಬರಿಮಲೆಗೆ ಹೋಗಿದ್ದಾರೆ. ಒಂದ್ ಕಡೆ ಜನದಟ್ಟಣೆ ಇದೆ, ಮತ್ತೊಂದ್ ಕಡೆ ವೈರಸ್ ಕಾಟ ಇದೆ. ಇದರ ಮಧ್ಯದಲ್ಲೂ ಕೂಡ ಸ್ವಾಮಿ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕೇರಳದಲ್ಲಿ ವೈರಸ್ ಕಾಟ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗಮನಿಸಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪ್ರತಿ ವರ್ಷ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕರ್ನಾಟಕದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತಾರೆ. ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೂ ಕೂಡ ಪ್ರತಿ ವರ್ಷವೂ ಕೂಡ ಕರ್ನಾಟಕದಿಂದ ಭಕ್ತಾದಿಗಳು ಹೋಗ್ತಾರೆ. ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಉಂಟಾಗ್ತಾ ಇದೆ, ನೂಕುನುಗ್ಗಲು ಕೂಡ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಅಮೀಬಾ ಅನ್ನುವಂತಹ ವೈರಸ್ನ ಕಾಟ ಕೇರಳದಲ್ಲಿ ಕೂಡ ಶುರು ಆಗಿದೆ. ಇದರೆಲ್ಲವನ್ನು ನಡುವೆ ಕೂಡ ಭಕ್ತಾದಿಗಳು ಪ್ರತಿ ವರ್ಷದಂತೆ ಸಂಭ್ರಮದಿಂದ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡೋದಕ್ಕೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ನನಗೆ ಈಗ ಶ್ರೀರಾಮ್ಪುರದ ಅಯ್ಯಪ್ಪ ಸ್ವಾಮಿ
ಸ್ವಾಮಿ ದೇವಸ್ಥಾನದಿಂದನೂ ಕೂಡ ಇವತ್ತು ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಇರುಮುಡಿಯನ್ನು ಕಟ್ಟಿಕೊಂಡು ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಭಕ್ತಾದಿಗಳಿದ್ದಾರೆ. ಎಲ್ಲವನ್ನ ನಡುವೆ ಕೂಡ ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸರ್ಕಾರ ಅದನ್ನ ಕ್ರೌಡನ್ನು ನಿಭಾಯಿಸಬೇಕಾಗಿತ್ತು, ಜೊತೆಗೆ ವ್ಯವಸ್ಥೆಗಳು ಮಾಡಬೇಕಾಗಿತ್ತು. ಇವುಗಳೆಲ್ಲದರ ಜೊತೆಗೆ ಒಂದು ಅಮೀಬಾದ ಕಾಟ ಕೂಡ ಶುರುವಾಗಿದೆ, ಮೆದುಳು ತಿನ್ನುವಂಥ ರೋಗದ ಕಾಟ ಕೂಡ ಇದೆ. ಎಲ್ಲವನ್ನೂ ಲೆಕ್ಕಿಸದೆ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಮಾತಾಡ್ಸೋಣ, ಅವ್ರು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಸ್ವಾಮಿಯ ದರ್ಶನಕ್ಕಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಭಕ್ತಾದಿಗಳಿದ್ದಾರೆ ನನ್ನ ಜೊತೆಗೆ, ನೀವು ನೋಡ್ಬೋದು ಈಗಾಗಲೇ ಇರುಮುಡಿಯನ್ನು ಹೊತ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಇದ್ದಾರೆ, ಯಾಕೆಂದ್ರೆ ಹರಕೆಯನ್ನು ಕಟ್ಕೊಂಡಿರ್ತಾರೆ, ಮಕ್ಕಳ ದರ್ಶನವನ್ನು ಮಾಡಿಸ್ತೀವಿ ಅಂತ ಕೂಡ ಹೊತ್ಕೊಂಡಿರ್ತಾರೆ. ಹೀಗಾಗಿ ಪುಟ್ಟ ಮಕ್ಕಳಿದ್ದಾರೆ, ಜೊತೆಗೆ ತಂದೆ ತಾಯಿಗಳಿದ್ದಾರೆ, ಪೋಷಕರಿದ್ದಾರೆ, ವಯಸ್ಸಾದವರು ಹೋಗ್ತಾರೆ, ಚಿಕ್ಕ ಮಕ್ಕಳು ಕೂಡ ಹೋಗ್ತಾರೆ. ಹೀಗಾಗಿ ಈ ಬಾರಿ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಮಾಡಬೇಕಾಗಿತ್ತು. ಪಂಪಾ ತೀರದಲ್ಲಾಗಿರ್ಬೋದು, ಜೊತೆಗೆ ದೇವಸ್ಥಾನದ ಆವರಣದಲ್ಲಾಗಿರ್ಬೋದು, ದರ್ಶನವನ್ನು ಮಾಡೋದಕ್ಕಾಗಿರ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಿಗೆ ಒಂದು ಅಂದಾಜಿರುತ್ತೆ ಎಷ್ಟು ಭಕ್ತಾದಿಗಳು ಬರ್ತಾರೆ, ಯಾವ ರೀತಿಯಾಗಿ ಸಂಖ್ಯೆಗಳ ಏರಿಕೆ ಆಗುತ್ತೆ, ಎಲ್ಲವನ್ನೂ ನೋಡ್ಕೋಬೇಕಾಗಿತ್ತು. ಆದರೆ ಈ ಬಾರಿ ಕೊಂಚ ಪ್ರಮಾಣದಲ್ಲಿ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಪಾಪ ಬಂದಂತಹ ಭಕ್ತಾದಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಮಾತಾಡ್ಸೋಣ ಸರ್. ಈಗ ಪ್ರತಿ ವರ್ಷ ಇಲ್ಲಿಂದ ಭಕ್ತಾದಿಗಳು ಹೋಗ್ತಾರೆ, ಈ ವರ್ಷ ಸ್ವಲ್ಪ ಕೇರಳದಲ್ಲಿ ಆಗ್ತಿರುವಂಥದ್ದು ಗಮನಕ್ಕೆ ಬಂದಿದೆ ತಮಗೆ? ಸರ್ ಅದೇ ಬಂದಿದೆ, ಏನಿಲ್ಲ, ಸ್ವಲ್ಪ ಹೋಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಇಲ್ಲಿನ ಸಾವಿರಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಏನೋ ಸ್ವಲ್ಪ ಅಲ್ಲಿ ಅನುಕೂಲ ಇಲ್ಲ, ಸ್ವಲ್ಪ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ರಶ್ ಜನ ಜಾಸ್ತಿ ಇದೆ. 90,000 ಲಿಮಿಟ್ ಕೊಟ್ಟಿದ್ದಾರೆ, 1,20,000 ಜನ ಹೋಗ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಿಲ್ಲ ಇದುವರೆಗೂ. ಈ ವರ್ಷ ಏನಾದರೂ ಅವರು ವ್ಯವಸ್ಥೆ ಮಾಡ್ಕೊಳ್ಳಿಲ್ವಾ ಮೊದಲೇನೆ? ಯಾಕೆ ಇಷ್ಟು ಜನ ಕ್ರೌಡ್ ಆಗಿದ್ರು? ಭಕ್ತಾದಿಗಳ ಸಂಖ್ಯೆ ನಿಭಾಯಿಸಕ್ಕೆ ಆಗ್ತಿಲ್ವಾ ಅಲ್ಲಿ? ಸರ್ ಗೌರ್ಮೆಂಟು, ಕೇರಳ ಗೌರ್ಮೆಂಟ್ನವ್ರು ಅದು ಮಾಡಬೇಕಾಯ್ತು. ಇನ್ನೂ ವ್ಯವಸ್ಥೆ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ. ಇನ್ನೂ ನಿನ್ನೆ ಎಲ್ಲ ಇನ್ನೂ 200 ಜನನ್ನೆಲ್ಲ ಇದು ಮಾಡಿದ್ದೀವಿ ಅಂತ ನಮಗೆ ಮಾಹಿತಿ ಬಂತು. ಅದ್ರ ಪ್ರಕಾರ ನೋಡ್ಬೇಕು ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಅಂತ. ಇನ್ನೊಂದು ಕಡೆ ಸರ್, ಈಗ ಕೇರಳದಲ್ಲಿ ಒಂದು ವೈರಸ್ ಅಮೀಬಾ ಅಂತ ಒಂದು ವೈರಸ್ ಕೂಡ ಬರ್ತಾ ಇದೆ. ಹೀಗಾಗಿ ನೀರಲ್ಲಿ ಸ್ನಾನ ಮಾಡುವಾಗ ಪೂರ್ತಿ ದೇಹ ಮುಳುಗಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕೂಡ ಆತಂಕ ಇದೆ ಇಲ್ಲಿ. ಅಯ್ಯಪ್ಪ ನಮ್ದವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ನಮ್ಮ ಸ್ವಾಮಿ ಇದ್ದಾರೆ, ಎಲ್ಲರನ್ನೂ ನೋಡ್ಕೊಂಡು ಎಲ್ಲರನ್ನೂ ಕಾಪಾಡ್ತಾರೆ. ಏನಂದ್ರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಷ್ಟೇ. ಅಯ್ಯಪ್ಪ ಇದ್ದಾರೆ, ಎಲ್ಲರನ್ನೂ ನೋಡ್ಕೊತಾರೆ ಅಷ್ಟೇ. ಇಲ್ಲಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಾವಿರಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ, ಹೋಗಿ ಬಂದವ್ರೆ ಎಲ್ಲ ತುಂಬ, ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಆಗಿ ಬರ್ತಾ ಇದ್ದಾರೆ ಎಲ್ಲರೂ. ಅದೇ ಥರ ಯಾರಿಗೂ ಏನು ತೊಂದರೆ ಆಗಿಲ್ಲ. ಅಯ್ಯಪ್ಪನ ಏನೋ ಸ್ವಲ್ಪ ರಶ್ ಇದೆ ಅಷ್ಟೇ. 90,000 ಲಿಮಿಟ್ಗೆ 1,20,000 ಜನ ಹೋಗ್ತಾ ಇದ್ದಾರೆ. ಏನಾದ್ರು ವ್ಯವಸ್ಥೆಗಳು ಮಾಡ್ಕೋಬೇಕಿದ್ದಾನೆ ಕೇರಳ ಸರ್ಕಾರ? ಭಕ್ತಾದಿಗಳು ಬರುವಂಥವ್ರಿಗೆ ವ್ಯವಸ್ಥೆ ಮಾಡಬೇಕಾಗಿದ್ದಾನೆ ಈಗ? ಮಾಡ್ಬೇಕಾದ್ರೆ ಅವ್ರು ಮಾಡಿಲ್ಲ ಅಷ್ಟೇ. ಮಾಡಿದ್ರೆ ಇನ್ನೂ ಒಳ್ಳೇದು. ಹೋದ ವರ್ಷ ಎಲ್ಲ ಸ್ವಲ್ಪ ಪರವಾಗಿಲ್ಲ. ಈ ವರ್ಷ ತುಂಬ ನೀರಿಲ್ವಂತೆ, ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಎಲ್ಲ ಮಾಡಬೇಕಾಯ್ತು. ಇನ್ಮೇಲೆ ಮಾಡ್ತೀನಿ ಅಂತ ಇನ್ನು ಮುಂದಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ದೇವ್ರ ಮೇಲೆ ಭಾರ ಮಾಡಿ ಹೋಗ್ತಾ ಇದ್ದೀವಿ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ನಮಗೂ ಗುರುಸ್ವಾಮಿ ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಸ್ವಾಮಿ, ಕೇರ್ಫುಲ್ ಆಗಿರಬೇಕು. ಮತ್ತು ಪ್ರಿಕಾಷನ್ಸ್ ಹೇಳಿದ್ದಾರೆ ಕೇರಳ ಗೌರ್ಮೆಂಟ್, ಅದು ತೊಗೊಂಡ್ರೆ ವಿ ಕ್ಯಾನ್ ಬಿ ಸೇಫ್. ಭಕ್ತಾದಿಗಳು ಕೂಡ ಆರೋಗ್ಯ ಇಲಾಖೆ ಕೊಡುವಂತಹ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು. ಜೊತೆಗೆ ಅಲ್ಲಿರುವಂತಹ ರಶ್ಶನ್ನು ನೋಡಿಕೊಂಡು ದರ್ಶನ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೋಬೇಕು. ಯಾಕೆಂದರೆ ಪುಟ್ಟ ಮಕ್ಕಳ ಜೊತೆ ಹೋಗೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡೇ ದರ್ಶನವನ್ನು ಮಾಡೋದು ಕೂಡ TV9 ಭಕ್ತಾದಿಗಳಲ್ಲಿ ಮಾಡ್ಕೊಳ್ತಿರುವಂಥ ಕಳಕಳಿ. ಕ್ಯಾಮರಾಮನ್ ರಾಜು ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು. ನೋಡಿದ್ವಿ ಶ್ರೀರಾಮ್ಪುರದಿಂದ ಭಕ್ತಾದಿಗಳು ಹೋಗ್ತಾ ಇರುವಂತಹ ದೃಶ್ಯಗಳು. ಇನ್ನು ಮೈಸೂರಿನಿಂದಲೂ ಕೂಡ ಹಲವು ಭಕ್ತರು ಈಗ ಅಯ್ಯಪ್ಪ ಸ್ವಾಮಿಯನ್ನ ದರ್ಶನ ಪಡಿಬೇಕು ಅಂತ ಹೇಳಿ ಸಿದ್ಧರಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಮೈಸೂರಿನಿಂದಲೂ ಕೂಡ ಈಗಾಗಲೇ ರಥವನ್ನ ಸ್ವೀಕರಿಸಿ ಇನ್ನೇನು ಅವರು ಕೂಡ ಶಬರಿಮಲೆಗೆ ತೆರಳೋರಿದ್ದಾರೆ. ಅದರಲ್ಲಿ ನಂದನ್ ಗುರುಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ನಂದನ್ ಗುರುಸ್ವಾಮಿ ಅವರೇ ನಮಸ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನದಟ್ಟಣೆ ಇದೆ ಅನ್ನುವಂಥದ್ದು. ಈಗ ನೀವು ಕೂಡ ರಥ ಕೈಗೊಂಡಿದ್ದೀರಿ, ಹೋಗ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು ಸ್ವಾಮಿಗಳೇ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ ನೀವು ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೋಗಿದ್ರಿ. ಆದರೆ ಈ ಬಾರಿ ಇಷ್ಟು ಜನದಟ್ಟಣೆ ಹೆಚ್ಚಾಗೋದಕ್ಕೆ ಕಾರಣ ಏನಂತ ಹೇಳ್ತೀರಾ? ಸ್ವಾಮಿಗಳೇ ಏನಿಲ್ಲ, ನಾವು ನೋಡಿದ ಮಟ್ಟಿಗೆ ನಾವು ಈ ಸಲ ನೋಡಿದಷ್ಟು ನಾವು ಜ್ಯೋತಿ ಟೈಮಲ್ಲಿ ನೋಡವು ಈ ಥರ ರಶ್ಶು ಜನನ ಅಂದರೆ ನಾವು ನೋಡ್ತಾ ಇರೋದ್ರ ಈ ಸಲ ಏನು ಅಂದರೆ ನಾವು 15 ದಿವಸ ಮುಂಚೆನೇ ನಾವು ಹೊರಡೋದು 15 ದಿವಸ ಮುಂಚೆನೇ ಸ್ಪಾಟ್ ಬುಕ್ಕಿಂಗು ಅವೆಲ್ಲ ಇದು ಮಾಡಿಸ್ಕೊಬಾರ್ದು. ಇಲ್ಲಿ ಏನೈತೆ ಆನ್ಲೈನ್ ಬುಕ್ಕಿಂಗ್ ಅದು ಮಾಡಿಸ್ಕೋಬೇಕು. ನಾವು 15 ದಿವಸ ಮುಂಚೆನೇ ಬುಕ್ ಮಾಡಿದ್ವು. 15 ದಿವಸ ಮುಂಚೆನೇ ಬುಕ್ ಮಾಡೋಕ್ಕೆ ಇನ್ನೊಬ್ರು ತೊಂದರೆ ಆಗ್ಬಾರ್ದು. 90,000 ಲಿಮಿಟ್ ಕೊಟ್ಟಿದ್ದಾರೆ ಫರ್ ಡೇ. ಆ ಫರ್ ಡೇಲಿ 90,000 ಲಿಮಿಟಲ್ಲಿ 70,000 ಆನ್ಲೈನ್ ಬುಕ್ಕಿಂಗು, 20,000 ಸ್ಪಾಟ್ ಬುಕ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಈ 20,000 ಸ್ಪಾಟ್ ಬುಕ್ಕಿಂಗಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಲಕ್ಷಾಂತರ ಜನ ಇಲ್ಲಿ ಆನ್ಲೈನ್ ಬುಕ್ ಮಾಡ್ಕೊಳ್ಳದೆ ಅಲ್ಲಿ ಸುಮಾರು ಜನ ಹೋಗ್ತಾ ಇದ್ದಾರೆ. ಅಲ್ಲ ಈಗ ನೋಡ್ತಾ ಇದೀವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಇಲ್ಲಿ ಮಕ್ಕಳು ಮರಿ ಹೌದು ಹೇಳಿ. ಹೌದು, ಏನು ಅಂದ್ರೆ ಅಲ್ಲಿ
ತೊಂದರೆ ಏನಾಗಿರೋದಂದ್ರೆ ತೊಂದರೆ ಇವಾಗ ಮಕ್ಕಳು ಮರಿ ವಯಸ್ಸಾದವರು ಎಲ್ಲ ಹೋಗ್ತಾ ಇರ್ತಾರೆ. ಅದರಿಂದ ಏನು ಅಂದ್ರೆ ಕೇರಳ ಗೌರ್ಮೆಂಟ್ ಏನಂದ್ರೆ ಇವಾಗ ನೀಲ್ಕಲ್ಲೇ ನಮ್ದು ಗಾಡಿಗಳು ಸ್ಟಾಪ್ ಆಗೋದು. ಇವಾಗ ನಾವು ಪಂಪದಲ್ಲಿ ಏನು ಆನ್ಲೈನ್ ಚೆಕ್ ಮಾಡ್ಬಿಡ್ತಾರೆ, ಅದನ್ನ ನೀಲ್ಕಲ್ಲೇ ಮಾಡಿಬಿಟ್ಬಿಟ್ರೆ ಇನ್ನೂ ಅನುಕೂಲ ಆಗೋಗುತ್ತೆ ಎಲ್ಲರಿಗೂ. ಅಲ್ಲ ಅಂದ್ರೆ ನೀವು ಪ್ರತಿ ವರ್ಷ ಹೋಗೋದ್ರಿಂದ ಅಲ್ಲಿ ಬೇಕಾದಂತ ವ್ಯವಸ್ಥೆಗಳು ಆಗ್ತಾ ಇದೆಯಾ ಭಕ್ತರಿಗೆ? ಭಕ್ತರಿಗೆ ಅದು ಏನ್ ತೊಂದರೆ ಇಲ್ಲ, ಅದು ಎಲ್ಲಾ ರೀತಿ ಅನುಕೂಲ ಹೋಗಿದೆ. ಒಂದು ಏನೇ ಒಂದು ಶೌಚಾಲಯ ಇರ್ಬೋದು, ಪ್ರತಿಯೊಂದು ಏನೇ ಒಂದು ಇರ್ಬೋದು, ಎಲ್ಲ ಅನುಕೂಲ ಆಗಿದೆ. ಏನು ಅಂದ್ರೆ ಈ ಸಲ ಏನಾಗಿದೆ ಅಂದ್ರೆ 16 ಓಪನ್ ಆಗ್ತು, 16 ಓಪನ್ ಆಗಿ ಏನಾಗಿದೆ ಅಂದ್ರೆ ಎಲ್ಲರೂ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಏನಾಗಿದೆ, ಸ್ಪಾಟ್ ಬುಕ್ಕಿಂಗ್ ಇದೆಯಲ್ಲ ಅಂತ ಏನಾಯ್ತು, ಲಕ್ಷಾಂತರ ಜನ ಮಲೆ ಇವ್ರುಗಳು ಸ್ವಾಮಿಗಳು ಎಲ್ಲ ಹೊಂಟೋಗಿದ್ದಾರೆ. ಅಲ್ಲಿ ಹೋಗಿ ರಿಟರ್ನ್ ಬರೋದನ್ನ ಅವ್ರು ಇಲ್ಲೇ ಎಚ್ಚರಿಸ್ಕೊಂಡು ಅವರು ಮಕ್ಕಳು ಮರಿ ವಯಸ್ಸಾದವರೆಲ್ಲ ಹೋಗ್ತಾ ಇರ್ತಾರೆ. ಅದರಿಂದ ಅವ್ರು ಇಲ್ಲೇ ಬುಕ್ ಮಾಡ್ಕೊಂಡ್ರೆ ನಮಗೂ ಅನುಕೂಲ, ಅಲ್ಲಿರೋರ್ಗೂ ಅನುಕೂಲ. ಇವಾಗ ಇಲ್ಲ ಒಬ್ಬೊಬ್ರಿಗೆ ಆನ್ಲೈನ್ ಬುಕ್ಕಿಂಗ್ ತಗೊಳಲ್ಲ. ಇವಾಗ 30 ಜನ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋತಾರೆ, ಅಲ್ಲಿ 29 ಜನ ಆನ್ಲೈನ್ ತಗೊಳುತ್ತೆ, ಒಬ್ರು ತಗೊಳಲ್ಲ. ಅಂತದನ್ನ ಬೇಕಾದ್ರೆ ಸ್ಪಾಟ್ ಬುಕ್ಕಿಂಗ್ ಒಬ್ರು ತಗೊಂಡು ಹೋಗ್ಬೋದು. ಇವ್ರೇನ್ ಮಾಡ್ತಾರೆ, 33ಕ್ಕೆ 33 ನೀವು ಅಲ್ಲೇ ಸ್ಪಾಟ್ ಬುಕ್ಕಿಂಗ್ ತಗೊಳ್ಳೋವಂಥವ್ರು ಏನೈತೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಖಂಡಿತ. ನಂದನ್ ಗುರುಸ್ವಾಮಿ ಅವರೇ, ಧನ್ಯವಾದಗಳು TV9 ಜೊತೆ ಮಾತು. ಶಬರಿಮಲೆಗೆ ಭಕ್ತರು ತೆರಳುತ್ತಾ ಇದ್ರು, ಈಗ ಅಪಘಾತ ಆಗಿರೋದು ಗೊತ್ತಾಗ್ತಾ ಇದೆ. ರಾಜ್ಯದ ಬಸ್ ಒಂದು ಅಪಘಾತ ಆಗಿದೆ ಅಂತ. ಇಲ್ಲಿ ಮಂಡ್ಯ ಮೂಲದ ಭಕ್ತಾದಿಗಳಿದ್ರು, ಬಹಳಷ್ಟು ಜನ ಇದ್ರು, ಸುಮಾರು 33 ಜನ ಮಾಲಾಧಾರಿಗಳಿದ್ರು. ಎಲ್ಲರೂ ಕೂಡ ಪಾರಾಗಿದ್ದಾರೆ. ಅಪಘಾತ ನಡೆದಿರುವಂತಹ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀನಿ ನೀವು. ಬಸ್ ಪಲ್ಟಿಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ನಡೆದಿರುವುದು ಗೊತ್ತಾಗ್ತಾ ಇದೆ. ಕೊಟ್ಟಾಯಂ ಜಿಲ್ಲೆ ಎರುಮೇಲಿ ಬಳಿ ಈ ಅಪಘಾತ ನಡೆದಿದೆ. ಯಾಲದಹಳ್ಳಿ ಕೊಪ್ಪಲದಿಂದ ಭಕ್ತರು ತೆರಳುತ್ತಾ ಇದ್ರು. ಕೆಆರ್ಪೇಟೆ ತಾಲೂಕಿನ ಯಾಲದಹಳ್ಳಿ ಕೊಪ್ಪಲ ಆಗುತ್ತೆ. ಇಲ್ಲಿಂದ ಸುಮಾರು ಜನ ಭಕ್ತರು ಇದೇ ಬಸ್ನಲ್ಲಿ ತೆರಳಿದ್ದಾರೆ. ಇದೀಗ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಹೊಡೆದಿದೆ. 33 ಮಾಲಾಧಾರಿಗಳು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ದೈವ ಕೃಪೆ, ಏನೂ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳ ಜೊತೆಗೆ ಪಾರಾಗಿದ್ದಾರೆ. ಎರುಮೇಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲರೂ ಕೂಡ ಮಂಡ್ಯ ಮೂಲದವರು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ನಾವು ಆವಾಗಲೇ ಹೇಳ್ತಾ ಇದ್ವಿ, ಬೆಂಗಳೂರಿನಿಂದ ಒಂದಷ್ಟು ಜನ ಭಕ್ತರು ಹೋಗ್ತಾ ಇದ್ದಾರೆ, ಮೈಸೂರಿನಿಂದ ಹೋಗ್ತಾ ಇದ್ದಾರೆ. ಇನ್ನು ಮಂಡ್ಯದಿಂದ ಹೋಗಿರುವಂಥ ಸುಮಾರು 33 ಮಾಲಾಧಾರಿಗಳು ಒಂದೇ ಬಸ್ನಲ್ಲಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಹೊಡೆದಿದೆ. 33 ಮಾಲಾಧಾರಿಗಳು ಪಾರಾಗಿದ್ದಾರೆ. ಯಾವುದೇ ಅವಘಡ ಸಂಭವಿಸಿಲ್ಲ. ಫೇಲ್ಯೂರ್ ಆಗಿ ಗಾಡಿ ಬಿದ್ದಾಗ ಸುಮಾರು 3-4 ಜನ ನಮ್ಮ ಸ್ವಾಮಿಗಳಿಗೆ ಏಟಾಯಿತು. ಸ್ಥಳೀಯರು ಬಂದು KSRTC ಗಾಡಿನ ಸಹಾಯ ಮಾಡ್ತೀವಿ, ಯಾತ್ರೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೆ ಸ್ಥಳೀಯ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಯಾತ್ರೆ ಕೈಗೊಳ್ಳೋದಕ್ಕೆ ಯಾವುದೇ ಸಹಾಯ ಹಸ್ತ ಬಂದಿಲ್ಲ. ನಾವು ರಾತ್ರಿಯಿಂದ ಯಾರೋ ಇಲ್ಲೊಬ್ಬರು ಪಾಪ ಮಲೆಗೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಅನ್ನಪ್ರಸಾದ ಫ್ರೀ ಇತ್ತು, ಅಲ್ಲಿ ಬೆಳಿಗ್ಗೆ ತಿಂಡಿ ತಿಂದಿದ್ದೀವಿ. ಇಲ್ಲಿವರೆಗೆ ಏನು ಎಂತು ಅಂತ ಕೇರಳ ಸರ್ಕಾರದವರಾಗಲಿ ದೇವಸ್ಥಾನ ಮಂಡಳಿಯವರಾಗಲಿ ಯಾವುದೇ ತಗೊಂಡಿಲ್ಲ. ಹಾಗಾಗಿ ದಯಮಾಡಿ ಊರ ಕಡೆಗೆ ಬರೋದಕ್ಕೆ ನಮ್ಗೆ ಯಾವುದಾದ್ರೂ ಗಾಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ. ಇನ್ನು ಹಾಸನದಿಂದಲೂ ಕೂಡ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಯತ್ತ ಮುಖ ಮಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಸನದಿಂದಲೂ ಕೂಡ ಭಕ್ತಾದಿಗಳು ಶಬರಿಮಲೆಯತ್ತ ತೆರಳೋದಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದ ಹಾಗೆ ಬೆಂಗಳೂರಿನಿಂದಲೂ ಕೂಡ ಸಾಕಷ್ಟು ಜನ ರೆಡಿಯಾಗಿದ್ದಾರೆ, ಅಂದ್ರೆ ರಥವನ್ನ ಕೈಗೊಂಡಿದ್ದಾರೆ. ಮತ್ತೆ ಮೈಸೂರಿನಿಂದಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಮಾಲೆಯನ್ನ ಹಾಕಿರೋದು, ಶಬರಿಮಲೆಗೆ ತೆರಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೈಗೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಅಯ್ಯಪ್ಪ ಮಾಲಾಧಾರಿಗಳ ಜೊತೆ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ನಡೆಸಿರುವ ಮಾತುಕತೆ ಇದೆ, ಬನ್ನಿ ನೋಡೋಣ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಊರಿನ ಗುರುಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಸ್ವಾಮಿಗಳು ಹೇಳಿ, ಈ ವರ್ಷದ ದರ್ಶನೋತ್ಸವ ನೀವು ನೋಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಸೊ ನೀವು ಕೂಡ ಹಿಂದಿನ ವರ್ಷಗಳು ನೋಡಿದ್ರೆ ಈ ವರ್ಷ ತುಂಬಾ ಜನ ಅಂತ ಅನ್ಸುತ್ತಾ, ಅಥವಾ ಹಿಂದೆ ಕೂಡ ಹೀಗೆ ಇರ್ತಿತ್ತ? ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ಈಗ ನಾವು ಫಸ್ಟಿಂದ ಮಿನಿಮಮ್ ನಮ್ಮದು 15 ವರ್ಷ. ಇದು 15 ವರ್ಷದಲ್ಲಿ ನಾನು ಮೊದಲೆಲ್ಲ ಹೋಗ್ತಿದ್ದಾಗ ತುಂಬ ಈಸಿ ಇತ್ತು, ತುಂಬ ಚೆನ್ನಾಗಿ ಹೋಗ್ತಿದ್ದು, ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೆ. ಯಾವ ಥರ ನುಗ್ಗಲು ಇರಲಿಲ್ಲ, ಯಾವ ಥರ ರಶ್ ಕ್ರೌಡು ಅನ್ನೋದೇನು ಇರಲಿಲ್ಲ. ಈಗ ಬರ್ತಾ ಬರ್ತಾ ಒಂಚೂರು ಅಯ್ಯಪ್ಪ ಸ್ವಾಮಿ ಗಿರಿಲಿ ಸ್ವಲ್ಪ ಜಾಸ್ತಿ ಜನ, ಕ್ರೌಡ್ ಜಾಸ್ತಿ ಆಗ್ತೈತೆ. ಅಂದರೆ ಭಕ್ತಿಯಿಂದ ಜಾಸ್ತಿ ಜನ ಆಯ್ತಾರೆ. ಅದೇ ಥರವ ಈಗ ಪಂಪದ ಹತ್ರವ ಮತ್ತು ಇದ್ರ ಹತ್ರವ, ಈಗ ಪಂಪಯಿಂದಲೇ ಫುಲ್ ರಶ್ ಅಂತ ಹೋದ್ರೂ ಮಿನಿಮಮ್ ಒಂದೊಂದು ದಿವಸ, ಒಂದೂವರೆ ದಿವಸ ಎಲ್ಲ ದರ್ಶನ ಮಾಡೋಕ್ಕೆ ಅಷ್ಟು ದಿವಸ ಆಗ್ತೈತೆ. ಆ ಟೈಮಲ್ಲಿ ಈ ನುಗ್ಗಲು ಅಂದರೆ ಈಗ ಒಂದು ಅಪ್ಪಾಜಿ ಮೇಡ ಅಂತ ಒಂದು ದಾರಿ ಇದೆ, ಅದಲ್ಲದೆ ಈ ಶಣಗುತ್ತಿ ಹತ್ರ ಹೋದ್ರೂ ಒಂದು ಸಾವಿರ ಹತ್ರ ಆಗುತ್ತೆ. ಈ ಅಪ್ಪಾಜಿ ಮೇಡಲ್ಲಿ ತುಂಬ ಜನ ನುಗ್ಗಕ್ಕೆ ಹೋಗ್ತಾರೆ. ಆಮೇಲೆ ಕಾಡಲ್ಲಿ ಹಳ್ಳಿ ಅಂದರೆ ಒಂದು ಅಡ್ಡ ದಾರಿ, ಆ ದಾರಿಲೆಲ್ಲ ಹೋಗೋಕ್ಕೆ ತುಂಬ ಅಂದರೆ ಬೇಗ ಹೋಗೋಣ ಅನ್ನೋಕ್ಕೋಸ್ಕರ ಒಂದು ಕಾಡಲ್ಲಿ ಮಧ್ಯದ ರೋಡಲ್ಲೆಲ್ಲ ಇಳಿಕೆಂತ ಹೋಗ್ತಾರೆ. ಆ ಟೈಮ್ ಆ ಥರ ಮಾಡಬಾರ್ದು ಅಂತ ನಮ್ಮ ಸ್ವಾಮಿಗಳಲ್ಲಿ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ
ಆ ಥರ ಮಾಡೋಕ್ಕೆ ಹೋದ್ರು ಒಬ್ರೊಬ್ರು ಸಣ್ಣ ಪಟ್ಟುಕೊಳ್ತಾರೆ ಅಂಥವ್ರನ್ನ ಕೈಗೊಳಿಸೋಕ್ಕೆ ಹೋದಾಗ ಜಾರ್ತು ಮಿಸ್ ಏಟಾಯಿತು. ಆ ಒಬ್ಬರಿಂದವ ಅವ್ರನ್ನ ಹಂಗೆ ಏಟಾಯ್ತಲ್ಲ ನಾವು ಇಂದ್ರಿಂದವ ಇನ್ನೊಬ್ರು ಹೋಯ್ತಾರೆ ನೂಕುಗಾಡ್ತಾರೆ. ಅದರಿಂದ ಆತ ಯಾವುದೇ ಸ್ವಾಮಿಗಳು ಈ ಥರ ತಪ್ಪು ಮಾಡಬಾರ್ದು. ಆರಾಮಾಗಿ ಹೋಗಿ ನಿಧಾನಕ್ಕೆ ಬರಲಿ ಅನ್ನೋದು ಕೇಳ್ಕೊತೀವಿ. ಆಮೇಲೆ ಈಗ ಇತ್ತೀಚೆಗೆ ನಾವು ಒಂದು ವೈರಸ್ ಅನ್ನೋದು ಬರ್ತಾಯಿದೆ. ಆ ಪಂಪಾ ನದಿಲಿ ಸ್ನಾನ ಮಾಡಿದರೆ ಮೂಗಲ್ಲಿ ನೀರು ಹೋದರೆ ಇದು ವೈರಸ್ ಅಂತ ಎದ್ದಾಡ್ತಾರೆ. ಅದು ಏನು ಅಂತ ಗೊತ್ತಿಲ್ಲ. ಬಟ್ ನಾವು ಭಕ್ತಿಯಿಂದ ನಾವು ಅದು ಏನೇ ಅಂದ್ರೂ ನಾವು ಭಕ್ತಿಯಿಂದ ಮಾತ್ರ ಬಿಡಲ್ಲ. ಭಕ್ತಿಯಿಂದ ಅಯ್ಯಪ್ಪದು ಇದ್ದೇ ಇರ್ತೈತೆ, ನಾವು ಹೋಗೇ ಹೋಗ್ತೀವಿ, ಯಾವ ಥರ ಇದು ಮಾಡಲ್ಲ. ಬಟ್ ಆ ಕ್ರೌಡ್ ಅನ್ನೋದು ಏನೈತೆ ಅದಕ್ಕೋಸ್ಕರ ಅಯ್ಯಪ್ಪ ಗಿರಿಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ಈಗ ಅಪ್ಪಾಜಿ ಮೇಡ ಅಂತ ಒಂದು ಇದೆಯಲ್ಲ ಅದಲ್ದಲ್ಲೇ ಇನ್ನೊಂದು ಯಾವ್ದಾದ್ರು ಒಂದು ರೋಡ್ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಈಗ ಕ್ರೌಡ್ ಬರ್ತಾ ಜನ ಭಕ್ತಾದಿಗಳು ಜಾಸ್ತಿ ಆಗಿದೆ. ಒಂದು ದಿನಕ್ಕೆ 1,00,000 ಜನ ನೋಡ್ತಾ ಇದ್ದಾರೆ, ದರ್ಶನ ಮಾಡ್ತಿದ್ದಾರೆ. ಆ ಲಕ್ಷಾಂತರ ಜನಗಳಿಗೆ ದರ್ಶನಕ್ಕೋಸ್ಕರ ಆ ದಾರಿ ಅದೊಂದು ದಾರಿ ಆಗುತ್ತೆ ಇಲ್ಲ, ಅದೊಂದು ದಾರಿ ಅಲ್ದಲ್ಲೇ ಇನ್ನೊಂದು ದಾರಿ ಮಾಡಿಕೊಡ್ಲಿ ಅನ್ನೋದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ಅದಾದರೆ ನಮಗೆ ಈಸಿ ಆಗುತ್ತೆ ಸ್ವಾಮಿ. ಈಗ ಮೊನ್ನೆಯಿಂದ ದರ್ಶನ ಆರಂಭ ಆಗಿರ್ತಕ್ಕಂಥದ್ದು. ಈಗ ಆರಂಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ. ಸೊ ಈಗ ಹೋಗ್ತಿರ್ತಕ್ಕಂಥ ಮಾಲಾಧಾರಿಗಳು ಒಂದಷ್ಟು ಹೇಗೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ? ಇಷ್ಟು ಕ್ರೌಡನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ನಿಮ್ಮ ಅನುಭವದ ಪ್ರಕಾರ ಅಂತ ಹೇಳಿದ್ರೆ, ಈಗ ಒಂದು ಟೈಮು ಈಗ ಎಲ್ಲರೂ ಈ ಕಾರ್ತಿಕ ಮಾಸ ಅನ್ನೋದು ಬಿಟ್ಟು ಜನವರಿನೂ ಇದೆ, ಮತ್ತು ಮಾರ್ಚು ಏಪ್ರಿಲಲ್ಲೂ ಮಂಡಲಕ್ಕೆ ಪೂಜೆ ಅನ್ನೋದು ಇದ್ದೇ ಇರುತ್ತೆ. ಆ ಮಂಡಲ ಪೂಜೆಗೆ ಅಂತೂ ಹೋಗಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಅದು ಅಂದರೆ ಬರ್ತಾರೆ, ಮಂಡಲ ಪೂಜೆಗೆ ಬೇಕು ಅನ್ನೋಕ್ಕೋಸ್ಕರ. ಇರಲಿ ಬಂದು ಸ್ಟಾರ್ಟಿಂಗ್ ಓಪನ್ ಅನ್ನೋದಕ್ಕಿಂತವ ಇದೆ ಡಿಸೆಂಬರ್ 10ವರೆಗೂ ಇದೆ ಟೈಮು. ಅಲ್ಲೆಲ್ಲ ಟೈಮ್ ನೋಡಿ ಯೋಚನೆ ಮಾಡಿಬಿಟ್ಟು ಇದ್ಬಿಟ್ಟು ಡೇಟ್ ಇಟ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಎಲ್ಲರೂ ಸ್ಟಾರ್ಟಿಂಗ್ ಓಪನ್ಗೆ ಓದ್ತೀನಿ ಅಂತಂದರೆ ರಶ್ ಆಗೇ ಆಗುತ್ತೆ, ಕ್ರೌಡ್ ಆಗೇ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 10 ದಿವಸ ಯಾರು ನೋಡಿ ಟೈಮ್ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಸ್ವಾಮಿ. ಇದೇ ನಾವು ಹೇಳಿದ್ವಿ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.